ಫುಟ್ಬಾಲ್ ಇತಿಹಾಸದಲ್ಲಿ ಗೋಲು ಹೊಡೆದವರ ಹೆಸರುಗಳು ಸಾವಿರಾರು, ಟ್ರೋಫಿ ಗೆದ್ದವರ ಕಥೆಗಳು ನೂರಾರು. ಆದರೆ ಗೋಲು ತಡೆದು ಜಗತ್ತಿನ ಹೃದಯ ಗೆದ್ದವರು ತುಂಬ ವಿರಳ. ನಾವಿಂದು ಹೇಳಿರುವುದು ಫುಟ್ಬಾಲ್ ಮೈದಾನದಲ್ಲಿರುವ ಅಂಥ ಒಬ್ಬ ತಡೆಗೋಡೆಯ ಬಗ್ಗೆ. ವಿಶ್ವಕಪ್ ಗೆಲ್ಲದಿದ್ರು, ಬ್ಯಾಲನ್ ಡಿ ಓರ್ ಗೆಲ್ಲದಿದ್ರು, ಇಡೀ ಜಗತ್ತಿನ ಮನಸ್ಸು ಗೆದ್ದ ಒಬ್ಬ ಸಾಮಾನ್ಯ ಮನುಷ್ಯನ ಅಸಾಮಾನ್ಯ ಪಯಣದ ಕಥೆ ಇದು. ಅವನ ಹೆಸರು ಒಜಿನ್ಹಾ. ಆಫ್ರಿಕಾದ ಪುಟ್ಟ ದ್ವೀಪ ರಾಷ್ಟ್ರ ಕೇಪ್ ವರ್ಡೆ ತಂಡದ ಗೋಲ್ ಕೀಪರ್ ಒಜಿನ್ಹಾ. ಇದೇ ಮೊದಲ ಬಾರಿಗೆ ವಿಶ್ವಕಪ್ ಆಡಿರುವ ಕೇಪ್ ವರ್ಡೆಯ ಗೋಲ್ ಕೀಪರ್ ಒಜಿನ್ಹಾ ವಯಸ್ಸು 40. ಆದರೆ 20 ವರ್ಷದ ಯುವಕರನ್ನು ಮೀರಿಸುವ ರೀತಿಯಲ್ಲಿತ್ತು ಅವರ ಗೋಲ್ ಕೀಪಿಂಗ್. ಬಲಿಷ್ಠ ಸ್ಪೇನ್ ವಿರುದ್ಧದ ಪಂದ್ಯದಲ್ಲಿ ಗೋಡೆಯಂತೆ ನಿಂತು ಅರ್ಜೆಂಟೀನಾ ವಿರುದ್ಧದ ಫುಟ್ಬಾಲ್ ಮಾಂತ್ರಿಕ ಮೆಸ್ಸಿಯನ್ನೇ ಕಟ್ಟಿಹಾಕಿ ಜಗತ್ತಿನ ಗಮನ ಸೆಳೆದಿದ್ದಾರೆ ಒಜಿನ್ಹಾ. ಫುಟ್ಬಾಲ್ ಮೈದಾನಕ್ಕೆ ಲಿಯೋನೆಲ್ ಮೆಸ್ಸಿ ಇಳಿದರೆ ಸಾಕು, ಎದುರಾಳಿ ತಂಡದ ಗೋಲ್ ಕೀಪರ್ಗಳ ಕೈ ನಡುಗುತ್ತೆ, ಕಾಲು ಕಂಪಿಸುತ್ತೆ, ಹೃದಯದಲ್ಲಿ ಆತಂಕ ಹುಟ್ಟುತ್ತೆ. ಯಾಕಂದ್ರೆ ಮೆಸ್ಸಿಯ ಕಾಲಿನಿಂದ ಹೊರಡುವ ಚೆಂಡು ಗೋಲು ಪೆಟ್ಟಿಗೆಯನ್ನ ಹುಡುಕಿಕೊಳ್ಳುವ ಬಾಣದಂತಿರುತ್ತೆ. ಹಾಗಾಗಿ ಜಗತ್ತಿನ ಎಷ್ಟೋ ಶ್ರೇಷ್ಠ ಗೋಲ್ ಕೀಪರ್ಗಳು ಮೆಸ್ಸಿಯ ಮುಂದೆ ಅಸಹಾಯಕರಾಗಿದ್ದಾರೆ. ಆದರೆ 40 ವರ್ಷದ ಗೋಲ್ ಕೀಪರ್ ಒಜಿನ್ಹಾ ಮೆಸ್ಸಿಗೆ ಸವಾಲಾಗಿ ನಿಂತು ಬಿಟ್ಟಿದ್ದ. ಆತ ಮೆಸ್ಸಿಗೆ ಹೇಳದೆ ಒಂದು ಸಂದೇಶ ಕೊಟ್ಟ: ಇವತ್ತು ನನ್ನನ್ನು ದಾಟುವುದು ಅಷ್ಟು ಸುಲಭ ಅಲ್ಲ. ಮೆಸ್ಸಿಯ ದಾಳಿಗಳನ್ನು ತನ್ನ ಕೈಗಳಿಂದ ತಡೆದ ಆ ಕ್ಷಣಗಳು, ಅದು ಕೇವಲ ಸೇವ್ಗಳಾಗಿರಲಿಲ್ಲ, ಅದು ಒಬ್ಬ ಸಾಮಾನ್ಯ ಮನುಷ್ಯನ ಅಸಾಮಾನ್ಯ ಹೋರಾಟ ಆಗಿತ್ತು. ಒಜಿನ್ಹಾ ಹುಟ್ಟಿದ್ದು ಫುಟ್ಬಾಲ್ ಸಾಮ್ರಾಜ್ಯದಲ್ಲಿ ಅಲ್ಲ. ಆತ ಹುಟ್ಟಿದ್ದು ಆಫ್ರಿಕಾದ ಪುಟ್ಟ ದ್ವೀಪ ರಾಷ್ಟ್ರ ಕೇಪ್ ವರ್ಡೆಯಲ್ಲಿ. ಆತನ ಬಾಲ್ಯ ವೈಭವದಿಂದ ತುಂಬಿರಲಿಲ್ಲ, ಸಂಪತ್ತು ಇರಲಿಲ್ಲ, ಸೌಲಭ್ಯ ಇರಲಿಲ್ಲ. ಆದರೆ ಫುಟ್ಬಾಲ್ ಆಟದ ಕನಸು ಇತ್ತು. ಧೂಳು ತುಂಬಿದ ಮೈದಾನಗಳಲ್ಲಿ ಚೆಂಡಿನ ಹಿಂದೆ ಓಡಾಡ್ತಾ ಇದ್ದ ಆ ಬಾಲಕನನ್ನ ನೋಡಿ ಜನ ನಗ್ತಾ ಇದ್ರು. ನೀನಾ ಗೋಲ್ ಕೀಪರ್, ನಿನ್ನ ಎತ್ತರ ನೋಡ್ಕೊಂಡಿದ್ದೀಯಾ, ಹೋಗೋ ಮನೆಗೆ ಅಂತೆಲ್ಲ ಮೂದಲಿಸ್ತಾ ಇದ್ರು. ಮಾತುಗಳು ಅವನ ಕಿವಿಯಲ್ಲಿ ಪ್ರತಿದಿನ ಮೊಳಗ್ತಾ ಇದ್ದು, ನಿತ್ಯವೂ ಅಪಮಾನದ ಮಾತುಗಳು. ಆದರೆ ಅವನು ಒಂದು ದಿನವೂ ತನ್ನ ಕನಸನ್ನು ಬಿಟ್ಟು ಓಡಲಿಲ್ಲ. ಹೊಟ್ಟೆಪಾಡಿಗಾಗಿ ಕಾರು ಓಡಿಸಿದ, ಎಲೆಕ್ಟ್ರಿಷಿಯನ್ ಆಗಿ ದುಡಿದ, ಹಗಲು ಕೆಲಸ, ರಾತ್ರಿ ಕನಸು, ಇದೇ ಅವನ ಬದುಕಾಗಿತ್ತು. 16ರಿಂದ 24 ವರ್ಷದವರೆಗೆ ಆತನ ಆಯ್ಕೆಯ ಪರೀಕ್ಷೆಗಳೆಲ್ಲವೂ ನಿರಾಶೆಯಿಂದಲೇ ಮುಗಿದವು. ಅನೇಕರು ಅವನಿಗೆ ಬಾಗಿಲು ಮುಚ್ಚಿದರು. ಕಾರಣ ಅವನ ಪ್ರತಿಭೆ ಅಲ್ಲ, ಅವನ ಎತ್ತರ. 5.8 ಅಡಿ ಎತ್ತರವಿದ್ರೂ ನೀಳಕಾಯದ ಗೋಲ್ ಕೀಪರ್ಗಳ ಮುಂದೆ ಒಜಿನ್ಹಾ ಕುಬ್ಜನಾಗಿ ಕಂಡು ಬರ್ತಾ ಇದ್ದ. ಹಾಗಾಗಿ ಗೋಲ್ ಕೀಪರ್ ಆಯ್ಕೆಯಲ್ಲಿ ನಿರಾಶೆಗಳೇ ಕಾದಿತ್ತು. ಆದರೆ ಅವನು ತನ್ನ ಕನಸಿನ ಬಾಗಿಲು ಮಾತ್ರ ಮುಚ್ಚಲಿಲ್ಲ. 25ನೇ ವಯಸ್ಸಿನಲ್ಲಿ ಬಂದ ಒಂದು ಅವಕಾಶ ಅವನ ಬದುಕನ್ನೇ ಬದಲಿಸಿತು. ಅದರ ನಂತರ ಅಂಗೋಲಾ, ಸೈಪ್ರಸ್, ಮಾಲ್ಡೋವಾ, ಸ್ಲೋವಾಕಿಯಾ, ಪೋರ್ಚುಗಲ್ ಹೀಗೆ ಅನೇಕ ದೇಶಗಳಲ್ಲಿ ಆಡುತ್ತಾ ಅನುಭವದ ಬೆಟ್ಟ ಕಟ್ಟಿದ. ಕೊನೆಗೆ 40ನೇ ವಯಸ್ಸಿನಲ್ಲಿ ಅವನ ಜೀವನದ ಅತಿ ದೊಡ್ಡ ಕನಸು ನೆರವೇರಿತು. ಅದು ಫಿಫಾ ವಿಶ್ವಕಪ್ನಲ್ಲಿ ಆಡುವ ಅವಕಾಶ. ಮೊದಲ ಪಂದ್ಯದಲ್ಲೇ ಸ್ಪೇನ್ ವಿರುದ್ಧ ಅದ್ಭುತ ಪ್ರದರ್ಶನ. ಆಗ ಜಗತ್ತು ತಿರುಗಿ ನೋಡಿತು. ನಂತರ ಅರ್ಜೆಂಟೀನಾ ವಿರುದ್ಧದ ಪಂದ್ಯ ಅವನನ್ನು ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಅಚ್ಚಾಕಿತು. ಮೆಸ್ಸಿಯಂತಹ ಮಹಾನ್ ಆಟಗಾರನ ಎದುರು ಒಬ್ಬ ಸಾಮಾನ್ಯ ಗೋಲ್ ಕೀಪರ್, ಆದರೆ ಅಸಾಮಾನ್ಯ ಧೈರ್ಯ. ಪಂದ್ಯದ ನಂತರ ಮೆಸ್ಸಿ ಬಂದು ಕೈ ಕುಲುಕಿದ ಕ್ಷಣ ಅದು ಕೇವಲ ಅಭಿನಂದನೆ ಆಗಿರಲಿಲ್ಲ, ಅದು ಒಬ್ಬ ದಂತಕತೆ, ಇನ್ನೊಬ್ಬ ಹೋರಾಟಗಾರನಿಗೆ ಸಲ್ಲಿಸಿದ ಗೌರವ ಆಗಿತ್ತು. ಸ್ಪೇನ್ ವಿರುದ್ಧದ ಪಂದ್ಯದಲ್ಲಿ ಅಮೋಘ ಪ್ರದರ್ಶನ ನೀಡಿದ ನಂತರ ಒಜಿನ್ಹಾ ಮೈದಾನದಲ್ಲೇ ಕಣ್ಣೀರು ಹಾಕಿದ್ದ. ನನ್ನ ವಿಶ್ವಕಪ್ ಆಟವನ್ನು ನೋಡಲು ನನ್ನ ಅಜ್ಜಿ ಬದುಕಿಲ್ಲ, ವಿಮಾನದ ಟಿಕೆಟ್ ಮತ್ತು ವೀಸಾ ಕಾರಣಕ್ಕೆ ನನ್ನ ತಾಯಿಗೆ ಇಲ್ಲಿಗೆ ಬರಲು ಸಾಧ್ಯ ಆಗಲಿಲ್ಲ ಅಂತ ನೋವು ತೋಡ್ಕೊಂಡಿದ್ದ. ಆತನ ಕಣ್ಣೀರು ಜಗತ್ತಿನ ಕಣ್ಣಲ್ಲಿ ನೀರು ತರಿಸಿತ್ತು. ಸ್ವತಃ ಫಿಫಾವೇ ಎಲ್ಲ ವ್ಯವಸ್ಥೆ ಮಾಡಿ ಆತನ ತಾಯಿಯನ್ನ ಫುಟ್ಬಾಲ್ ಕೂಟಕ್ಕೆ ಕರೆಸಿಕೊಂಡಿತ್ತು. ಸ್ಪೇನ್ ವಿರುದ್ಧದ ಒಜಿನ್ಹಾ ಸಾಧನೆ ಕೇವಲ ಆಕಸ್ಮಿಕವಾಗಿರಲಿಲ್ಲ, ಅದು ತನ್ನ ಪರಿಶ್ರಮದ ಫಲವಾಗಿತ್ತು ಅನ್ನೋದನ್ನು ಆತ ಅರ್ಜೆಂಟೀನಾ ವಿರುದ್ಧದ ಪಂದ್ಯದಲ್ಲಿ ನಿರೂಪಿಸಿದ್ದ. ಅರ್ಜೆಂಟೀನಾ ವಿರುದ್ಧದ ಪಂದ್ಯದಲ್ಲೂ ಒಜಿನ್ಹಾ ಪ್ರದರ್ಶನ ಅಮೋಘವಾಗಿತ್ತು. ಮೆಸ್ಸಿಯ ಗೋಲುಗಳನ್ನು ತನ್ನ ಮಗ ತಡೆದಿದ್ದನ್ನು ಒಜಿನ್ಹಾ ತಾಯಿ ಮೈದಾನದಲ್ಲಿ ಕೂತು ವೀಕ್ಷಿಸಿ ಹೆಮ್ಮೆ ಪಟ್ಟಿದ್ರು.
ಇಂದು ಜಗತ್ತು ಅವರನ್ನು ಕೇವಲ ಗೋಲ್ ಕೀಪರ್ ಎಂದು ನೆನಪಿಸಿಕೊಳ್ಳುವುದಿಲ್ಲ, ಮೆಸ್ಸಿ ಎದುರು ಗೋಡೆಯಾಗಿ ನಿಂತ ಮನುಷ್ಯ ಅಂತ ನೆನಪಿಸಿಕೊಳ್ಳುತ್ತೆ. ಅಂದು ವಜಿನ್ಹಾ ಬದುಕಿನಲ್ಲಿ ಹೋರಾಟವಿತ್ತು, ಇಂದು ಫುಟ್ಬಾಲ್ ಅಂಗಳದಲ್ಲೂ ಅದೇ ಹೋರಾಟ. ಇಂದು ಜಗತ್ತು ಅವರ ಹೋರಾಟವನ್ನು ಚಪ್ಪಾಳೆ ತಟ್ಟಿ ಹೊಗಳ್ತಾ ಇದೆ. ಆ ಚಪ್ಪಾಳೆಗಳ ಹಿಂದೆ ಸುಮಾರು ವರ್ಷಗಳ ಅವಮಾನಗಳಿವೆ, ನೋವಿದೆ, ಹಸಿವಿದೆ ಮತ್ತು ಎಂದಿಗೂ ಸಾಯದ ಒಂದು ಕನಸಿದೆ. ವಿಶ್ವಕಪ್ಗೆ ಆಡಲು ಬಂದಿಳಿದಾಗ ಕೇಪ್ ವರ್ಡೆ ತಂಡದ ನಾಯಕ ಮತ್ತು ಗೋಲಿಯಾಗಿರುವ ವಜಿನ್ಹಾ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ 50,000 ಫಾಲೋವರ್ಗಳಿದ್ದರು. ಈಗ ಫಾಲೋವರ್ಗಳ ಸಂಖ್ಯೆ 27.6 ಮಿಲಿಯನ್ ದಾಟಿದೆ. ಒಂದು ಫುಟ್ಬಾಲ್ ವಿಶ್ವಕಪ್ ಟೂರ್ನಿ ಅವರಿಗೆ 2 ಕೋಟಿಗೂ ಅಧಿಕ ಫಾಲೋವರ್ಗಳನ್ನು ಕೊಟ್ಟಿದೆ ಅಂದರೆ ಅವರೆಷ್ಟು ಪ್ರಸಿದ್ಧಿ ಪಡೆದಿದ್ದಾರೆ ಎನ್ನುವುದು ಗೊತ್ತಾಗುತ್ತೆ. ವಜಿನ್ಹಾ ನಮಗೆ ಕಲಿಸುವ ದೊಡ್ಡ ಪಾಠ ಒಂದೇ: ಯಶಸ್ಸು ಎಂದರೆ ಯಾವಾಗಲೂ ಟ್ರೋಫಿ ಅಲ್ಲ, ನಿಮ್ಮ ಹೋರಾಟವೇ ನಿಮ್ಮ ಗೆಲುವು, ನಿಮ್ಮ ಛಲವೇ ನಿಮ್ಮ ಗುರುತು, ನಿಮ್ಮ ಪರಿಶ್ರಮವೇ ನಿಮ್ಮ ಪರಿಚಯ.